ರಾಜ್ಯ ಸರ್ಕಾರ ಕಾರು ನೀಡಿಲ್ಲ ಎಂಬ ಎಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರ ಹೇಳಿಕೆಗೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಕಾರು ನೀಡಿಲ್ಲ ಎಂಬ ಎಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿರೋದು. ಕುಮಾರಸ್ವಾಮಿ ಚಪಲಕ್ಕೆ ಚಟಕ್ಕೆ ಮಾತನಾಡ್ತಾರೆ. ರಾಜ್ಯ ಸರ್ಕಾರ ಕಾರ್ ಕೊಟ್ಟಿಲ್ಲ ಅಂತ ಅವರು ಹೇಳ್ತಾರೆ. ನಾನು ಅವರಿಂದ ಈ ರೀತಿಯ ಮಾತನ್ನ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಸಂಸದನಾಗಿದ್ದಾಗ ಅಂಬರೀಷ್ ಬಳಸ್ತಾ ಇದ್ದ ಕಾರು ಕೊಟ್ಟಿದ್ರು. ಹೊಸ ಕಾರು ಬರೋದಕ್ಕೆ 1 ವರ್ಷ ಬೇಕಾಯಿತು. ಕಾರ್ ಕೊಡೋದಕ್ಕೆ ಸರ್ಕಾರ ಕೆಲವು ನಿಯಮಗಳನ್ನು ಅನುಸರಿಸಬೇಕು. ಸತ್ಯ ಹರಿಶ್ಚಂದ್ರ ಸತ್ತ ಬಳಿಕ ಕುಮಾರಸ್ವಾಮಿಯವರೇ ಸತ್ಯ ಹರಿಶ್ಚಂದ್ರ. ಲಂಚ ಮುಟ್ಟದೆ ಭ್ರಷ್ಟಾಚಾರ ಮಾಡದಿರೋರು ಇವರೊಬ್ಬರೇ ಅನ್ಸುತ್ತೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರನ ಟೀಕೆ ಮಾಡೋದೇ ಒಂದು ನಮಗೆ ಇರ್ತಕ್ಕಂಥ ಅವಕಾಶ ಅನ್ನೋ ಥರ ಮಾತನಾಡಿದ್ರೆ ಇದಿಲ್ಲ. ಮೊನ್ನೆ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಏನು ಪಾಲಿಸ್ ಆಗಿದ್ರಿ ಅದು? ದುರಂತ. ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ. ನನ್ನ ಹಿಂದೆ ಅಂಬರೀಷ್ ಅವರಿದ್ದರು. ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು. ನನಗೆ ಹೊಸ ಕಾರ್ ಬರೋದಕ್ಕೆ 1 ವರ್ಷ ಆಯಿತು. ನನಗೆ ಹೊಸ ಕಾರ್ ಬರೋದಕ್ಕೆ 1 ವರ್ಷ ಆಯಿತು. ಈಗ ನಾನು ಮಂತ್ರಿ ಆದೆ. ನಮ್ಮದೇ ಸರ್ಕಾರ, ನಮ್ಮವರೇ ಮುಖ್ಯಮಂತ್ರಿ. ನಾನು ಹಿಂದಿನ ಸರ್ಕಾರದ ಮಂತ್ರಿಗಳು ಉಪಯೋಗಿಸ್ತಿದ್ದ ಕಾರೇ ನಾವೆಲ್ಲ ಉಪಯೋಗಿಸ್ತಿದ್ದೋ. ಬಹುಶಃ ಒಂದು 2-3 ಜನ ಬಿಟ್ಟರೆ ಎಲ್ಲರೂ ಅದೇ ಕಾರ್ ಉಪಯೋಗಿಸ್ತಿದ್ದೋ. 34 ಜನದಲ್ಲಿ 30 ಜನ ಹಳೆ ಕಾರನ್ನೇ ಉಪಯೋಗಿಸ್ತಿದ್ದೋ. ಎಲ್ಲಿವರೆಗೆ? 6 ತಿಂಗಳು 1 ವರ್ಷದವರೆಗೂ. ಅದಕ್ಕೆ ಸ್ಕ್ರ್ಯಾಪ್ ಮಾಡಲಿಕ್ಕೆ ಅಥವಾ ಹೊಸ ಕಾರ್ ತಗೊಳ್ಳಿಕ್ಕೆ ಒಂದು ಪ್ರೊಸೀಜರ್ ಇದೆ. ಇಷ್ಟು ಕಿಲೋಮೀಟ್ರ್ ಓಡಬೇಕು ಅಂತಿದೆ. ಅದೆಲ್ಲನೂ ದೂರಿಗೆ ತಳ್ಳಿ ಮಾಡಿದ್ರೂ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ. ಸರ್ಕಾರದಲ್ಲಿ ಫೈನಾನ್ಸ್ಗೆ ಹೋಗಬೇಕು, ಫೈನಾನ್ಸ್ ಅಲಾಟ್ ಮಾಡಬೇಕು, ಆಮೇಲೆ DPRಯಿಂದ ಬುಕ್ ಮಾಡಬೇಕು, ಬರಬೇಕು. ಏನು ದುರಂತನ್ರಿ. ಅದನ್ನೂ ಒಂದು ಪತ್ರಿಕೆಯಲ್ಲಿ ಹೇಳೋದು, ಮೀಡಿಯಾದ ಮುಂದೆ ಹೇಳೋದು ನನಗೆ ಕಾರ್ ಕೊಡ್ತಾಯಿಲ್ಲ ಅಂತ. ಎಲ್ಲ MP ಗಳಿಗೂ ಹೊಸ ಕಾರ್ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳಿಗೂ ಇವರು ಹಳೆ ಕಾರನ್ನು, ಸುಮಲತಾ ಅವರು ಉಪಯೋಗಿಸ್ತಿದ್ದ ಕಾರನ್ನು ನಾನು ಉಪಯೋಗಿಸಲ್ಲ ಅಂದರೆ ಕಾರಣ ಗೊತ್ತಿಲ್ಲ. ಹೊಸ ಕಾರ್ ಬರೋವ್ರಿಗೂ ಉಪಯೋಗಿಸ್ಬೋದಾಯ್ತು. ಸುಮಲತಾ ಕೂತಿರೋ ಕಾರಲ್ಲಿ ನಾನು ಕೂರಲ್ಲ ಅಂತ ನಾನು ಉಪಯೋಗಿಸಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ನಾನು ಕಾರಣ ಗೊತ್ತಿಲ್ಲ.